ಗೈಸ್, ನನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದರೆ, ಯಾರಿಗೂ ಇಂಥ ಪರಿಸ್ಥಿತಿ ಆಗಬಾರ್ದು. ಶತ್ರುಗಳು ಅಂತಾರಲ್ಲ, ನನ್ನ ರೂಮಿಗೆ ಒಬ್ಬರೇ ಇರೋದು. ಯಾರು ಅಂತಂದರೆ ಈ ಕೆಂಪಿರುವೆ. ಏನೂ ತಿನ್ನಂಗಿಲ್ಲ. ಕೆಂಪಿರುವೆ ಬರ್ತವೆ ಸರಿ ಅಂದ್ಬಿಟ್ಟು ಈ ರೂಮಲ್ಲಿ ಬಂದು ಏನೂ ತಿಂದಿಲ್ಲ. ಅದು ಯಾವ ಮಹಾನುಭಾವ ಹೇಳೋದ್ನು. ಹಿಂಗೆ ಇಟ್ಕೊಂಡು ಮಲಗಿದ್ದೀನಿ, ಯಾಕೋ ಏನೋ ಕಚ್ತಿದೆಯಲ್ಲ ಅಂದ್ಬಿಟ್ಟು ಹಿಂಗೆ ಅಂದ್ಕೊಂಡು ನೋಡ್ತೀನಿ, ಕೆಂಪಿರುವೆ. ಒಂದಿತ್ತಲ್ಲ ಅಂದ್ಬಿಟ್ಟು ಇಲ್ಲೇನೋ ಫೋನ್ ಇತ್ತು, ಫೋನ್ ಹಿಂಗೆ ಎತ್ಕೊಳಕ್ಕೆ ಹೋದ್ರೆ ಪಾರ್ಟಿ ಮಾಡ್ತಿದೆ ಗೈಸ್, ಪಾರ್ಟಿ. ಆಗ ತೆಗೆದು ಬಿಸಾಕಿದೆ. ಹಾಸಿಗೆ ನೋಡಿ ನಂದು ಎಲ್ಲ ಬಟ್ಟೆನೂ ಕೆಳಗೆ ಬಿಸಾಕಿದ್ದೀನಿ. ಅವಾಗ ಇಟ್ಕೊಂಡು ಸಿಕ್ಕಾಪಟ್ಟೆ ಕೆಂಪಿರುವೆ. ಆಮೇಲೆ ಅದನ್ನೆಲ್ಲ ಸಾಯಿಸಿ ನೋಡಿ ನಿಮಗೆ. ಇಲ್ಲೊಂದಿದೆ, ಇಲ್ಲೊಂದಿದೆ, ಎಲ್ಲ ಸಾಯಿಸಿ ಬಿಸಾಕಿರೋ ಗಿಡವೆಗಳದು. ಇವನ್ನು ಸರಿ, ಕೆಂಪಿರುವೆ ಬಂದರೆ ಹೆಂಗಿಂದ ಬರಬೇಕು? ಈಚ್ ಕಡೆಯಿಂದ ಬರಬೇಕು. ಈಚ್ ಕಡೆಯಿಂದ ಬರುತ್ತಾ ನೋಡಿದ್ರೆ ಅಲ್ಲಿ ಕಿಟಕಿಲೂ ಬರ್ತಿಲ್ಲ. ಆ್ಯಂಡ್ ಗೋಡೆಯಲ್ಲಿ ಹರಿತಿದೆಯಾ? ಗೋಡೆಯಲ್ಲೂ ಹರಿತಿಲ್ಲ. ಎಲ್ಲಿಂದ ಬರುತ್ತೆ ಅದು ಗೊತ್ತಾಗ್ತಿಲ್ಲ. ಯೂತ್ ಅನ್ನೋ ಒಂದು ಮೂವಿ ನೋಡಿದೆ. ಆ ಮೂವಿ ಸಿಕ್ಕಾಪಟ್ಟೆ ಹಿಟ್ ಆಗೋಯ್ತು ನನಗೆ. ಬಿಕಾಸ್ ಅದರಲ್ಲಿ ಆ್ಯಕ್ಟರು, ಡೈರೆಕ್ಟ್ರು, ಲಿರಿಕ್ಸ್ ಮಾಡಿರೋದು, ಹಾಡಿರೋದು ಎಲ್ಲ ಕೆನ್ ಅಂತ ಒಬ್ಬ ಆ್ಯಕ್ಟರು. ಚಿಕ್ಕ ಹುಡುಗ, ಅಂದರೆ ನನ್ನ ಏಜ್ ಅವನೇ. ಈಗ ನನಗೆ 22, ಅವನಿಗೆ 24, 25 ಇರಬೇಕು. ಎಲ್ಲ ಅಷ್ಟು ಮಾಡಿರ್ಬೇಕಾದ್ರೆ ನಾನು ಯಾಕೆ ಮಾಡಬಾರ್ದು? ಯಾಕೆ ನನ್ನ ಕೈಲಾಗಲ್ಲ? ಲೆಟ್ ಮಿ ಚೆಕ್, ನೋಡೋಣ ಈಗ ಎಲ್ಲಿ ಮಲಗೋದು ಅಂತ ನೋಡಬೇಕು. ಲೆಟ್ಸ್ ಸಿ, ಚೆಕ್ ಮಾಡೋಣ. ಗೈಸ್, ನನ್ನ ತಮ್ಮನ ರೂಮು ಖಾಲಿ ಇದೆ, ಇಲ್ಲೇ ಮಲ್ಕೊಳ್ಳೋಣ. ಗೈಸ್, ಫೈನಲಿ ನಿನ್ನೆ ನೈಟ್ ಏನೋ ಒಂಚೂರು ನಿದ್ದೆ ಮಾಡಿ ಏನೋ ಮಾಡಿ ಎಲ್ಲ ಆಯಿತು. ಅದಾದಮೇಲೆ ನಮ್ಮಮ್ಮ ನನ್ನ ಹಾಸಿಗೆನ ಫುಲ್ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಪ್ರತಿ ಸಲನೂ ಈ ಒಂದು ಕೆಲಸ ನಾನು ಮಾಡಬೇಕಾಗಿರೋದು ನಮ್ಮಮ್ಮ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಪ್ರತಿ ಸಲ ನಾನು ಮಾಡಬೇಕು ಅಂತ ಅಂದ್ಕೊಂಡು ನಾನು ಮಾಡೋಕ್ಕೆ ಹೋಗ್ತಿಲ್ಲ. ಆ್ಯಂಡ್ ಅದೇ ನಾವು ಇನ್ಮೇಲಿಂದ ಹೇಗೆ ಆಗಬೇಕು ಅಂದರೆ, ಅಯ್ಯೋ ಈ ಕೆಲಸ ಆಗಬೇಕು ಅಂತ ಇರುತ್ತಲ್ಲ, ಅದನ್ನೆಲ್ಲ ಮಾಡಾಯಿತು ಇಲ್ಲ ಹೇಳ್ತೀವಿ ಅನ್ನೋದಕ್ಕೂ ಹೇಳಾಯಿತು ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ನಾನು ಹೇಳೋದು ಇನ್ಮೇಲಿಂದ ಸ್ವಲ್ಪ ಏನಂತಾರೆ, ಕೆಲಸ ಮುಗಿಸಾದ್ಮೇಲೆ ಮಾತಾಡಬೇಕಾಗತ್ತೆ. ನಾವು ಕೆಲಸನೇ ಮುಗಿಸ್ತೀರ ಮಾತಾಡೋಕ್ಕೆ ಹೋದರೆ ಇವನು ಬಿಡು ಬರೀ ಮಾತಾಡ್ತಾನೆ, ಏನು ಹೇಳ್ತಾನೆ ಮಾಡ್ತಾನೆ, ಮಾಡೋಕ್ಕೋಗಲ್ಲ ಅಂತ. ಅದೇ ಥರ ನೀವು ಸುಮ್ಮನೆ ಇದ್ದರೂ ಕೂಡ ಜನ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಸೊ ತಲೆ ಕೆಡಿಸ್ಕೊಳ್ತೀರ. ತಲೆ ಕೆಡಲ್ಲ ಅಂತಿಲ್ಲ, ನನಗೂ ಗೊತ್ತಿದೆ ತಲೆ ಕೆಡುತ್ತೆ. ನಾನು ಎಷ್ಟೋ ಸಲ ಯೋಚನೆ ಮಾಡ್ತೀನಿ, ಇಲ್ಲ ಅಂತ ಅನ್ಸುತ್ತೆ, ಆದರೂ ಕೂಡ ಯೋಚನೆ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಹ್ಯೂಮನ್ ನೇಚರ್ ಅದು. ಸೊ ಅದಕ್ಕೆ ಅದೇ ನಾನು ಹೇಳ್ದಂಗೆ ನಿನ್ನೆಯಿಂದ ಅಂದರೆ ಇವತ್ತಿಂದ ಈ ವ್ಲಾಗ್ ಇವತ್ತೇ ನೋಡ್ತಾ ಇದ್ದೀವಿ, ಇವತ್ತೇ ಅಪ್ಲೋಡ್ ಮಾಡ್ತಾಯಿರೋದು, ಇವತ್ತೇ ಮಾಡ್ತಿರೋದು. ಇವತ್ತಿಂದ ಕಂಟಿನ್ಯೂಸ್ ಆಗಿ 5 days ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಮಾಡೋದು, ನಾಳೆ ಬರುತ್ತೆ, ನಾಳೆ ಮಾಡೋದು, ನಾಡಿದ್ದು ಬರುತ್ತೆ, ನಾಡಿದ್ದು ಮಾಡೋದು, ಅದು ಆಚೆ ನಾಡಿದ್ದು ಬರುತ್ತೆ, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ನಾಟ್ ಟಾರ್ಗೆಟಿಂಗ್ 1K 2K ವ್ಯೂಸ್ ಆ್ಯಂಡ್ ಆಲ್. ಫಸ್ಟ್ ಸ್ಟಾರ್ಟಿಂಗಿಂದಾನೆ 25 ಜನ ನೋಡಿದ್ರು, ಇಟ್ಸ್ ಎನಫ್ ಫಾರ್ ಮೀ. 25 ಜನದಿಂದ 50 ಜನಕ್ಕೆ ಹೆಂಗೆ ಹೋಗಬೇಕು ಅನ್ನೋದನ್ನು ಇಂಪ್ರೂವ್ಮೆಂಟ್ ನಾನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ, ನೀವು ಗೋ ವಿತ್ ದ ಫ್ಲೋ, ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ ಜಾಸ್ತಿ. ಬಿಕಾಸ್ ಎಕ್ಸಾಮಲ್ಲೂ ಅಷ್ಟೇ, ನೀವು ಟೈಮ್ ಟೇಬಲ್ ಹಾಕ್ಕೊತೀರ ಓದೋದಕ್ಕೆ, ಹಿಂಗೆ ಓದಬೇಕು ಹಂಗೆ ಓದಬೇಕು ಅಂತ. ನೀವು ಟೈಮ್ ಟೇಬಲ್ ಎಷ್ಟು ಚೆನ್ನಾಗಿ ಆಗ್ತೀರಾ ಅಂದರೆ, ಎಷ್ಟೇ ಎಕ್ಸ್ಪೀರಿಯನ್ಸ್ ಇರೋ ಸೀನಿಯರ್ಸ್ ಆಗಲಿ ಟೀಚರ್ಸ್ ಆಗಲಿ ಟೈಮ್ ಟೇಬಲ್ ಹಾಕಿದ್ರೂ ಅಷ್ಟು ಚೆನ್ನಾಗಿ ಹಾಕೋಕ್ಕೆ ಬರೋಲ್ಲ. ಆ ರೀತಿ ನೀವು ಟೈಮ್ ಟೇಬಲ್ನ ಹಾಕಿರ್ತೀರ, ಆದರೂ ಕೂಡ ನೀವು ಏನು ಹಾಕಿರ್ತೀರ ಟೈಮ್ ಟೇಬಲ್ನ ಅದನ್ನು ನೀವು ಫಾಲೋ ಮಾಡಲ್ಲ. ಅದಕ್ಕೆ ನಾನು ಹೇಳ್ತೀರೋದು, ಮಾಡಬೇಕು ಅನ್ನಿಸ್ರೆ ಆನ್ ದಿ ಸ್ಪಾಟ್ ಮಾಡಿಬಿಡಿ. ಈ ಥರ ಪ್ಲ್ಯಾನ್ ಆಗಲಿ ಇದಾಗಲಿ ಮಾಡ್ಕೊಡಕ್ಕೆ ಹೋಗ್ಬಿಡಿ. ನಾನು ಅದನ್ನೇ ಹೇಳ್ತಿರೋದು. 5 ದಿನ ಮಾಡ್ತೀನಿ ಅಂತ ಹೇಳ್ತಾಯಿದ್ದೀನಿ. ಆ್ಯಂಡ್ ನಾನು ಪ್ರತಿದಿನ ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಇದು ಫಸ್ಟ್ ವ್ಲಾಗ್ ಅಂತಲೇ ಇಟ್ಕೊಡಿ. ಆ ಒಂದು ರೀಸನಿಗೆ ನಾನು ನಿಮಗೆ ಕನ್ವೆ ಮಾಡಬೇಕು ಮೆಸೇಜು ಅಂತ ಅಂದ್ಬಿಟ್ಟು ನಾನು ಕನ್ವೆ ಮಾಡ್ತಾಯಿರೋದು. 5 ದಿನ ನಾನು
ಗೈಸ್ ಇದು ಸೆಕೆಂಡ್ ಡೇ ಥರ್ಡ್ ಡೇ ಅಂತೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ. ಪೋಸ್ಟ್ ಮಾಡ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ ಅಷ್ಟೇ. ಆ್ಯಂಡ್ ಕಂಟೆಂಟ್ ಇದೇ ಕೊಡಬೇಕು ಅದೇ ಕೊಡಬೇಕು ಅಂತಿಲ್ಲ. ಏನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತಾ ಹೋಗ್ತೀನಿ. ನಾನು ಏನು ಮಾತಾಡಬೇಕು ಅನ್ಸುತ್ತೋ ಅದನ್ನು ಮಾತಾಡ್ತಾ ಹೋಗ್ತಿರ್ತೀನಿ ಅಷ್ಟೇ. ಅದೇ ರೀತಿಯೇ ದೇವರು ಒಂದು ದಾರಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿರ್ತಾನೆ ಅಂತಂದರೆ ಆ ದಾರಿನ ನೀವು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಬುದ್ಧಿನ ಅಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದೇ ರೀತಿಯೇ ಹೇಳ್ತಿರೋದು, ದೇವ್ರು ಕರ್ಕೊಂಡೋರೋ ರೂಟಲ್ಲೇ ಹೋಗ್ತಾ ಇರಿ. ಇವಾಗ ದೇವ್ರು ಕರ್ಕೊಂಡೋಗೋ ರೂಟು 5 ನಿಮಿಷ ತೋರಿಸ್ತಿದೆ ರೀಚ್ ಆಗೋದಕ್ಕೆ ನಿಮ್ಮ ಡೆಸ್ಟಿನೇಷನ್ನ. ಆದರೆ ನೀವೇನು ಮಾಡ್ತೀರಾ, ಈ ಕಡೆಯಿಂದ ಒಂದು ಶಾರ್ಟ್ಕಟ್ ಇದೆ, ಆ ಶಾರ್ಟ್ಕಟ್ಟಲ್ಲಿ ಹೋಗಿ 2.5 ನಿಮಿಷ ಮಿಕ್ಸೋಣ ಆ್ಯಂಡ್ 2.5 ನಿಮಿಷಕ್ಕೆ ನೀವು ಅಲ್ಲಿ ರೀಚ್ ಆಗ್ತೀರಾ ನಿಮ್ಮ ಡೆಸ್ಟಿನಿಗೆ. ಸೊ ಆ 2.5 ನಿಮಿಷ ಉಳ್ಸೋದಕ್ಕೆ ಈ ರೋಡ್ ಹೋಗ್ತೀರಾ. ರೋಡ್ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಹೋಗ್ತಾ ಹೋಗ್ತಾ ಹಳ್ಳ ಪಳ್ಳ ಹಂಪು ಗಿಂಪು ರೋಡೆಲ್ಲ ಅಧ್ವಾನ ಆಗಿರುತ್ತೆ. ಬೀಳ್ತೀರಾ, ಎದ್ದೇಳ್ತೀರಾ, ಆದರೂ ಅದೇ ರೋಡಲ್ಲಿ ಹೋಗಬೇಕು ಅಂತ ಹೋಗ್ತೀರಾ. ಆ ರೋಡಲ್ಲಿ ಹೋಗಿ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ನನ್ನ ಲೈಫೇ ಆಗೋಯ್ತಪ್ಪೋ, ಯಾಕಾದರೂ ಬಂದೋ ಈ ರೋಡಲ್ಲಿ ಅಂತ ಅನ್ನಿಸ್ಬೇಕು. ಆವಾಗ ತನಕ ನೀವು ಆ ರೋಡಲ್ಲಿ ಹೋಗ್ತೀರಾ, ನಿಮ್ಗೆ ಅರ್ಥನೇ ಆಗ್ತಿರಲ್ಲ. ಆಮೇಲೆ ಯೋಚನೆ ಮಾಡ್ತೀರಾ, ಇಲ್ಲ ದೇವ್ರು ಕೊಟ್ಟಿರೋ ರೋಡಲ್ಲಿ ಹೋಗ್ಬೇಕಾಯ್ತು, 2 ನಿಮಿಷ ಉಳ್ಸೋಕೆ ಹೋಗಿ 2.5 ಅವರ್ ಮಾಡ್ಕೊತಾ ಇದೀನಿ ಅಂತ ಅಂದ್ಬಿಟ್ಟು ತಿರ್ಗಾ ವಾಪಸ್ ಬಂದು ದೇವ್ರು ಕೊಟ್ಟಿರೋ ರೂಟಲ್ಲಿ ಹೋದಾಗ 2.5 ನಿಮಿಷ ಅಲ್ಲ, ನೀವು 1 ನಿಮಿಷಕ್ಕೆ ಆಲ್ರೆಡಿ ಡೆಸ್ಟಿನೇಷನಲ್ಲಿ ಇರ್ತೀರಾ. ಬಿಕಾಸ್ ದೇವ್ರ ಪ್ಲ್ಯಾನ್ ಇರೋದೇ ಅದು. 5 ನಿಮಿಷ ಅಂತ ಹೇಳ್ತಾರೆ ಅಷ್ಟೇ, ಆದ್ರೆ 1 ನಿಮಿಷಕ್ಕೆ ನಿಮ್ಮನ್ನು ರೀಚ್ ಮಾಡ್ತಾರೆ. ಅದೇ ಥರನೇ ಯಾರೋ 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 ಮಾತು ಕೇಳೋದನ್ನ ನೀವು ಕೇಳಕ್ಕೆ ಹೋಗ್ಬಿಡಿ. ಹೆಂಗೆ ಆಗೋಗಿದೆ ನಮ್ಮ ಲೈಫು, ಹ್ಯೂಮನ್ಸ್ ಲೈಫು ಅಂತಂದರೆ, ನಮ್ಮ ಲೈಫ್ ನಮ್ಮ ಕಂಟ್ರೋಲಲ್ಲಿಲ್ಲ. ಎಲ್ಲರ ಲೈಫು ಒಬ್ರೊಬ್ರು ಕೈಯಲ್ಲಿ ಕೊಟ್ಟಿದ್ದೀವಿ, ಇಲ್ಲ ಒಬ್ರೊಬ್ರು ಡಿಸಿಷನ್ ಮೇಲೆ ನಮ್ಮ ಲೈಫ್ ನಡೆಯೋ ಥರ ಆಗೋಗಿದೆ. ಅದಕ್ಕೆ ಹೇಳೋದು, ದೇವ್ರು ಕೊಟ್ಟಿದ್ದ ಸೂಚನೆ ಆಗಿರ್ಬೋದು, ರೂಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮೇಕ್ ಯೂಸ್ ಆಫ್ ಇಟ್. ಆ್ಯಂಡ್ ಏನಕ್ಕೆ ಅಂತ ಹೋಗಿದ್ದೀರೋ ಆ ಕೆಲಸನ ಆದಷ್ಟು ಬೇಗ ಮುಗಿಸ್ಕೊಳ್ಳಿ, ಆದಷ್ಟು ಬೇಗ ರೀಚ್ ಆಗಿ, ಅಷ್ಟೇ ನಾನು ಹೇಳೋದು. ಸೊ ಅದಕ್ಕೆ ನಾಳೆ ಎಕನಾಮಿಕ್ಸ್ ಸಬ್ಜೆಕ್ಟು ಓದೋದಿದೆ, ಓದ್ಕೋಬೇಕು. ಓದೋಕ್ಕೆ ಕೂತ್ಕೊತಾ ಇದ್ದೀನಿ. ಓದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡಾದಮೇಲೆ ವ್ಲಾಗ್ನ ಎಂಡ್ ಮಾಡಬೇಕು. ಆ್ಯಂಡ್ ಎಂಡ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಮಚ್ ಆಫ್ ವರ್ಕ್. ಇನ್ಮೇಲಿಂದ ಐ ವಾಂಟ್ ಟು ಬಿ ಬ್ಯುಸಿಯೆಸ್ಟ್ ಪರ್ಸನ್. ಸುಮ್ಮನೆ ಕೂತ್ಕೊಳಂಗೆ ಇಲ್ಲ, ಏನೋ ಒಂದು ಯೋಚನೆ ಮಾಡ್ತಿರಬೇಕು. ಆ್ಯಂಡ್ ಐ ಡೋಂಟ್ ವಾಂಟ್ ಮೈ ಲೈಫ್ ಟು ಬಿ ಸ್ಪಾಯ್ಲ್ಡ್ ಆರ್ ವೇಸ್ಟೆಡ್ ಬೈ ಮೈಸೆಲ್ಫ್. ಇಷ್ಟೆಲ್ಲ ಫ್ರೀಡಮ್ ಮನೇಲಿ ಕೊಟ್ಟಿರಬೇಕಾದ್ರೆ, ಇಷ್ಟೆಲ್ಲ ಫೆಸಿಲಿಟೀಸ್ ನನಗಿರಬೇಕಾದ್ರೆ, ಇಷ್ಟೆಲ್ಲ ಕಾಂಟ್ಯಾಕ್ಟ್ ನನಗಿರಬೇಕಾದ್ರೆ, ಐ ಡೋಂಟ್ ವಾಂಟ್ ಟು ಬಿ ಲೂಸ್ ದಟ್ ಕಾಂಟ್ಯಾಕ್ಟ್ಸ್. ಅವ್ರೇನು ನಂಬಿರ್ತಾರೆ ನನ್ನನ್ನು, ಅದನ್ನು ನಾನು ಮೋಸ ಮಾಡೋದಕ್ಕೆ ಬಿಡಬಾರ್ದು. ಆ್ಯಂಡ್ ಎಷ್ಟೋ ಜನಕ್ಕೆ ಈ ಥರ ಕಾಂಟ್ಯಾಕ್ಟ್ಸ್ ಆಗಲಿ, ಈ ಥರ ಟೈಮ್ ಆಗಲಿ, ಈ ಥರ ಆಸೆಗಳಿಗೆ ಒಂದು ಸಪೋರ್ಟ್ ಆಗಲಿ ಯಾರೂ ಕೊಡ್ತಿರಲ್ಲ. ಸೊ ಅದು ನನಗೆ ಸಿಗ್ತಿದೆ ಅಂದಮೇಲೆ ಐ ಶುಡ್ ಬಿ ಪ್ರೌಡ್ ಫೀಲಿಂಗ್ ಆ್ಯಂಡ್ ಲಕ್ಕಿ ಫೀಲಿಂಗ್. ನನಗೆ ಸಿಕ್ಕಿದೆ, ಇದು ನಾನು ಯೂಸ್ ಮಾಡ್ಕೊಳ್ತೀರ ಸುಮ್ಮನೆ ಕೂತ್ಕೊಂಡಿದ್ರೆ ಅದು ಈ ಥರ ಸಿಚುವೇಶನ್ನು ಎಷ್ಟೋ ಜನಕ್ಕೆ ಕನಸು. ಸೊ ಅವ್ರದ್ದು ಕನಸಾಗಿರ್ಬೇಕಾದ್ರೆ ನನ್ನ ಕನಸು ನನ್ನ ಕೈಯಲ್ಲಿದ್ದರೂ ಕೂಡ ನಾನು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಇಟ್ಸ್ ಮೈ ಈಡಿಯೇಟ್ ಮೈಂಡ್ಸೆಟ್. ಜೊತೆಗೆ ನನ್ನಷ್ಟು ಮುಟ್ಟಾಲ್ ನನ್ನ ಮಗ, ದರಿದ್ರಿ ನನ್ನ ಮಗ, ದಡ್ ನನ್ನ ಮಗ ಇನ್ನೊಬ್ಬ ಇರಲ್ಲ, ಅಷ್ಟೇ ಹೇಳೋದು. ಸೊ ಬನ್ನಿ, ಲೆಟ್ಸ್ ರೀಡ್ ದ ಎಕನಾಮಿಕ್ಸ್ ಸಬ್ಜೆಕ್ಟ್ ಆ್ಯಂಡ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವತ್ತಿನ ವ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ. ಬಿಕಾಸ್ ಆ್ಯಂಡ್ ಊಟ ಮಾಡಬೇಕಾಯ್ತು, ಅದಕ್ಕೆ ಊಟಕ್ಕೆ ಅಂತ ಈಚೆ ಬಂದೆ. ಆಲ್ರೆಡಿ ಟೈಮ್ ಬಂದು 4:30 ಹತ್ತತ್ರ. ಸೊ ನಾನು ಹೇಳೋದು ಎಲ್ಲರಿಗೂ ಒಂದೇ, ವಾಟ್ ಈಸ್ ಗೋಯಿಂಗ್ ಆನ್ ಯುವರ್ ಲೈಫ್ ಅನ್ನೋದನ್ನು ಫಸ್ಟು ನೋಡಿ. ಹೇಗೆ ನಡೀತಿದೆ, ನೀವು ನಡೀತಿರೋ ದಾರಿ ಕರೆಕ್ಟ್ ಇದೆಯಾ, ಆ್ಯಂಡ್ ನೀವು ಚೂಸ್ ಮಾಡಿ ಆ ದಾರಿ ಕರೆಕ್ಟ್ ಇದೆಯಾ, ಆ್ಯಂಡ್ ಏನು ಅಂದ್ಕೊತಾ ಇದ್ದೀರಾ ಆ ಒಂದು ಗೋಲ್ ಹತ್ರ ಹೋಗೋದಕ್ಕೆ ಆ ದಾರಿ ಕರೆಕ್ಟ್ ಇದೆಯಾ, ಇಲ್ಲ ತಪ್ಪಾಗಿ ದಾರಿ ಯಾವ್ದಾರು ಮಿಸ್ ಮಾಡಿನಾ ಅನ್ನೋದನ್ನು ಸ್ವಲ್ಪ ನೋಡಿ ಯೋಚನೆ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಂದು ಏನಾಗಿರಲಿಲ್ಲ, ಏನು ಕಂಟೆಂಟ್ ಕೊಡಬೇಕಾಗಿರಲಿಲ್ಲ, ಇಲ್ಲ ಮಜಾ ಮಾಡಬೇಕಾಗಿರಲಿಲ್ಲ. ಜಸ್ಟ್ ಐ ವಾಂಟೆಡ್ ಟು ಇನ್ಫಾರ್ಮ್ ಯು ಆಲ್ ಗೈಸ್ ದಟ್ ಫ್ರಮ್ ಟುಡೇ ಕಂಟಿನ್ಯೂಸ್ ವ್ಲಾಗ್ಸ್ ಬರುತ್ತೆ ಅಂತ ಹೇಳಬೇಕಾಗಿತ್ತು, ಕನ್ವೆ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಈ ವ್ಲಾಗು ಈ ಥರ ಇತ್ತು. ಆ್ಯಂಡ್ ಎಕ್ಸಾಮ್ ನಡೀತಿರೋದ್ರಿಂದ
ನಾನು ಈಚೆ ಹೋಗಿ ವ್ಲಾಗ್ ಮಾಡೋಕ್ಕೂ ಆಗಲ್ಲ. ಆ ಒಂದು ರೀಸನಿಗೆ ಮನೇಲೇ ಕೂತ್ಕೊಂಡು ಏನೇನು ಮಾತಾಡಬೇಕು ಅನ್ನಿಸ್ತು ಎಲ್ಲ ಮಾತಾಡಿ ಎಲ್ಲ ಮುಗಿಸಾಯಿತು. ಸೊ ನಾನು ಹೇಳೋದು ಎಲ್ಲರಿಗೂ ಇಷ್ಟೇ, ಸ್ವಲ್ಪ ಕಣ್ಣು ಬಿಡಿ, ಏನು ನಡೀತಿದೆ ಅನ್ನೋದನ್ನು ನೋಡಿ, ಆ್ಯಂಡ್ ಏನು ಮಾಡ್ತಾಯಿದ್ದೀರಾ ಅನ್ನೋದನ್ನು ನೋಡಿ, ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಇಫ್ ಯು ಆರ್ ನಾಟ್ ವರ್ಕಿಂಗ್. ನಾನು ಸುಮಾರು ದಿನ ಮುಂಚೆ ಒಂದು 2 ವರ್ಷ ಇಲ್ಲ 1.5 ವರ್ಷ ಮುಂಚೆ ಕೆಲವೊಂದು ಲೈನ್ಸು ನನ್ನ ತಲೆಗೆ ಬಂದಿತ್ತು. ಬಿಲೀವ್ ಇನ್ ಯುವರ್ ವರ್ಕ್ ಮೇಕ್ಸ್ ಎವ್ರಿ ಒನ್ ಟು ಬಿಲೀವ್ ಯು ಅಂತ ನಾನು ಒಂದು ತಲೆಗೆ ಬಂದಿತ್ತು. ಅದನ್ನು ಇನ್ಸ್ಟಾ ರೀಲಲ್ಲಿ ಪೋಸ್ಟ್ ಮಾಡಿದ್ದೆ. ಸೊ ಯಾ, ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಗೋಲ್ಸ್ ಆ್ಯಂಡ್ ಲೈಫನ್ನು ವೇಸ್ಟ್ ಮಾಡ್ಕೊಂಬಿಡಿ ಗೈಸ್. ಎಷ್ಟೋ ಸಲ ನನಗೂ ಅನಿಸಿದೆ, ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ, ಎಷ್ಟೋ ಸಲ ತಪ್ಪಾಗಿ ನಡ್ಕೊಂಬಿಟ್ಟಿದ್ದೀನಿ, ಆ್ಯಂಡ್ ನನ್ನ ಲೈಫ್ ಯಾಕಾದರೂ ಇದೆಯೋ ಅಂತ ಅನಿಸಿದೆ ಅನ್ನೋ ಥರ ಎಲ್ಲ ಆಗಿದೆ. ಆ್ಯಂಡ್ ನಾನು ಅಂದ್ಕೊಂಡು ಇದ್ದೀನಿ ಎಲ್ಲ ಸಮಥಿಂಗ್ ಎಲ್ಲರ ಲೈಫಲ್ಲಿ ಏನು ನಡೆಯುತ್ತೋ ಅದನ್ನೇ ನಾನು ಮಾಡಿರೋದು, ಆ್ಯಂಡ್ ಅದನ್ನೇ ನಾನು ತಲೆಯಲ್ಲಿ ಯೋಚನೆ ಮಾಡಿತ್ತು. ಆದರೆ ಇನ್ಮೇಲಿಂದ ಆ ಥರ ಯೋಚನೆ ಮಾಡ್ದಿರಾ ಸುದೀಪಣ್ಣ ಒಂದು ಮಾತು ಹೇಳ್ತಾರೆ, ಏನು, ನಾನು ಬ್ರಷ್ ಮಾಡಬೇಕಾದ್ರೂ ರಾಜನ ಥರನೇ ಹೋಗ್ತೀನಿ ಅಂತ. ಸೊ ಎಲ್ಲರೂ ಅದನ್ನು ಕಲಿಯೋಣ ಇನ್ಮೇಲಿಂದ. ಏನೇ ಕೆಲಸ ಮಾಡಿದ್ರು ಸೋತ್ರ ಲೈಫಲ್ಲಿ ಪರವಾಗಿಲ್ಲ, ರಾಜನ ಥರನೇ ಸೋಡ್ರಿ, ಆಯಿತಾ? ಇಲ್ಲಿ ಯಾರು ಏನು ಕಳ್ಕೊಬೇಕಾಗಿಲ್ಲ. ಜಸ್ಟ್ ವರ್ಕ್ ಆನ್ ಯುವರ್ ಗೋಲ್ಸ್, ವಾಟ್ ಈಸ್ ಗೋಯಿಂಗ್ ಆನ್ ಯುವರ್ ಲೈಫ್, ಅದನ್ನು ಏನಂತಾರೆ ಸಮ್ಮರೈಸ್ ಮಾಡಿ, ಕನ್ಕ್ಲೂಷನ್ ತೊಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಸ್ಟಾರ್ಟ್ ಡೂಯಿಂಗ್ ಅಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೇ ಗೆಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಬೋನ್ ಮಾಡುವ ನಮಸ್ಕಾರ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್, ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಕೈಯಲ್ಲಿ ಏನೂ ಆಗ್ತಿಲ್ಲ ಮಾಡೋದಕ್ಕೆ ಅಂತ ಅಂದರೆ ಅಟ್ಲೀಸ್ಟ್ ಬೇರೆಯವ್ರು ಯಾರು ಏನೋ ಒಂದು ಕೆಲಸ ಇಲ್ಲ ಏನೋ ಒಂದು ಕಂಟೆಂಟ್ ಕ್ರಿಯೇಷನು, ಏನೋ ಒಂದು ರೀಲ್ಸು, ಏನೋ ಒಂದು ಮಾಡ್ತಾಯಿದ್ದಾರೆ ಅಂದರೆ ಫಾಲೋ ಸಬ್ಸ್ಕ್ರೈಬು ಮಾಡೋದು ಮರಿಬೇಡಿ ಗೈಸ್. ಅದರಿಂದ ನಿಮ್ಮಿಂದ ಅವ್ರಿಗೆ ಸಹಾಯ ಆಗ್ತಿದೆ ಅಂದರೆ ಆ ಸಹಾಯನ ಅವ್ರು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿಕೊಡೋದು, ಅನ್ನ ತಿಂದಿದ್ದ ಮನೆಗೆ ಕನ್ನ ಹಾಕಕ್ಕೆ ಹೋಗಬೇಡಿ ಯಾರೂ ಆಗಲಿ. ಆ್ಯಂಡ್ ಮರಿಬೇಡಿ ಅವ್ರ ಮನೆ ಅಣ್ಣ ಋಣ ನಿಮ್ಮಲ್ಲಿದೆ ಅಂತ. ಆ್ಯಂಡ್ ಯಾ, ದಟ್ಸ್ ಇಟ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್, ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್. ಮಾತು ಕೊಟ್ಟಿರೋದ್ರ ಮೇಲೆ ನಿಲ್ಲಕ್ಕಾಗಲ್ಲ ಅಂದಮೇಲೆ ದ್ಯಾಟ್ ನಿಮ್ಮ ಬಗ್ಗೆ ತುಂಬಾ ವಾಲ್ಯೂಮ್ಸ್ ಹೇಳುತ್ತೆ. ಯಾಕಂದ್ರೆ ಉಳಿಸ್ಕೊಳ್ಳೋದಾಗಲ್ಲ ಅಂದಲ್ಲ.